वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करं। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् चतुर्थे व्याप्त्यधिकरणे अस्मिन् सूत्रे एकमात्रं सूत्रमेव निबद्धमस्ति। तस्मिन् सूत्रे उपनिबद्धं तस्मिन् अधिकरणे उपनिबद्धं एकमात्रं सूत्रम् इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः नवमं सूत्रम्। पादादितः नवमं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं द्विवारं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं नवमं सूत्रं तद्भाष्यभागं च यथाचार्यानुग्रहम् इदानीं विचारयामः। सर्वाग्रे शंकर भगवत् पूज्यपादानां प्रशस्ति श्लोकमेकं द्विवारं पठामः। ओम श्री गुरुं भगवत्पादशङ्करं भक्तवत्सलं शिवं शिवकरं शुद्धमप्रमेयं नमाम्यहम्। ओम श्री गुरुं भगवत्पादशङ्करं भक्तवत्सलं शिवं शिवकरं शुद्धमप्रमेयं नमाम्यहम्। अथ श्रीमच्छंकर भगवतः कृतौ शारीरकमीमांसा भाष्ये तृतीये साधनाध्याये तृतीये पादे चतुर्थं व्याप्त्यधिकरणम्। ओम व्याप्तेश्च समञ्जसम्। ओम व्याप्तेश्च समञ्जसम्। ಹೋದ ಅಧಿಕರಣದಲ್ಲಿ ಉದ್ಗೀತ ಸಾಮಾನ್ಯವನ್ನ ಹೇಳಿ ಇದರಲ್ಲಿ ಕಾಣ್ವ ಶಾಖೆಯಲ್ಲಿ ಮತ್ತೆ ಛಂದೋಗರಲ್ಲಿ ಈ ಒಂದು ಉದ್ಗೀತ ಸಾಮಾನ್ಯವನ್ನ ಹೇಳಿ ಹಾಗೆ ಸಾಮಾನ್ಯವಿದ್ದರೂ ಕೂಡ ಏನಂತ ತಿಳಿಯಬಾರದು, ಎರಡೂ ವಿದ್ಯೆಯು ಒಂದೇ ಎಂಬುದಾಗಿ ತಿಳಿಯಬಾರದು. ಎರಡೂ ಕಡೆ ಎರಡೂ ಈ ವಿದ್ಯೆ ಉದ್ಗೀತ ವಿದ್ಯೆಯನ್ನ ಬೇರೆ ಬೇರೆಯಾಗಿ ಹೇಳಿದೆ. ಇಲ್ಲೇ ಬೇರೆ ಅಲ್ಲೇ ಬೇರೆ. ಯಾಕೆ ಅಂತಂದ್ರೆ ಪ್ರಕ್ರಮ ಭೇದ, ಪ್ರಕ್ರಮದಲ್ಲೇ ಭೇದವಿರುವುದರಿಂದ ಉಪಕ್ರಮದಲ್ಲೇ ಭೇದವಿದೆ. ನೋಡಿ, ಉದಾಹರಣೆಗೆ ನಮ್ಮ ಬೆಂಗಳೂರು ನಗರದಲ್ಲಿ ರೈಲ್ವೆ ಸ್ಟೇಷನ್ ಇದೆ. ರೈಲ್ವೆ ಸ್ಟೇಷನ್ ಇದೆ. ರೈಲ್ವೆ ಸ್ಟೇಷನ್ ಒಂದೇ ಒಂದಿರ್ತಕ್ಕಂಥದ್ದು. ಆ ಒಂದಿರ್ತಕ್ಕಂಥ ರೈಲ್ವೆ ಸ್ಟೇಷನ್ ನೋಡೋಣ. ಒಂದೇ ರೈಲ್ವೆ ಸ್ಟೇಷನ್ನು. ಅಲ್ಲಿಗೆ ಹೋಗಿದ್ದೇವೆ. ಅಲ್ಲಿ ಏನಾಗಿದೆ, ಎಲ್ಲ ರೈಲುಗಳು ನಿಂತಿವೆ.
ಅಲ್ಲಿ ಬಸ್ಗಳಿಗೆ ಪ್ರವೇಶ ಇಲ್ಲ, ಮತ್ತೆ ಜನಗಳು ಊರಿಗೆ ಹೋಗೋರಿದ್ದಾರೆ, ಮತ್ತೆ ಎಲ್ಲ ಈ ಬೇರೆಯ ಸಾಮಗ್ರಿಗಳೆಲ್ಲವೂ ಕೂಡ ಒಂದೇ ತರಹ ಇದೆ. ಇದ್ದರೂ ಕೂಡ ಏನಾಗಿದೆ, ಒಂದು ರೈಲ್ ಹತ್ತದ ಮೈಸೂರಿಗೆ ಹೋಗ್ಬಿಟ್ಟ, ಇನ್ನೊಂದು ರೈಲ್ ಹತ್ತದ ಎಲ್ಲಿಗೆ ಇದಕ್ಕೆ ಹೋಗ್ಬಿಟ್ಟ, ತುಮಕೂರ್ಗೆ ಹೋಗ್ಬಿಟ್ಟ. ಏನಪ್ಪ, ಒಂದೇ ರೈಲ್ವೆ ಸ್ಟೇಷನ್ನು, ಎಲ್ಲ ಒಂದೇ ಹಳಿ, ಅದು ಒಂದೇ ಹಳಿ ಮೇಲೆ ಇತ್ತು, ಎಲ್ಲ ಸಮಾನವಾಗಿದ್ದರೂ ಕೂಡ ಇವನು ಹೇಗೆ ಮೈಸೂರಿಗೆ ಹೋದ, ಅವನಾಗೆ ತುಮಕೂರು ಹೋದ? ಎಲ್ಲವೂ ಸಮಾನವಾಗಿದ್ದರೂ ಕೂಡ ಅವೆರಡೂ ಒಂದೇ ಎಂಬುದಾಗಿ ತಿಳಿಯಬಾರದು. ಯಾವುದು, ಎರಡು ರೈಲ್ ನಿಂತಿದ್ರು, ಒಂದು ಈ ಕಡೆ ನಿಂತಿತ್ತು, ಒಂದು ಆ ಕಡೆ ನಿಂತಿತ್ತು, ಒಂದೇ ಹಳಿ, ಒಂದೇ ರೈಲ್ವೆ ಸ್ಟೇಷನ್ನು, ಎಲ್ಲ ಒಂದೇ ಆಗಿತ್ತು. ಹೋಗೋರು ಬರೋರು ಎಲ್ಲ ಇಲ್ಲಿಗೂ ಹೋಗ್ತಾ ಇದ್ರು, ಅಲ್ಲಿಗೂ ಹೋಗ್ತಾ ಇದ್ರು. ಆದರೂ ಕೂಡ ಎರಡೂ ರೈಲುಗಳು ಒಂದೇ ಕಡೆ ಹೋಗುತ್ತವೆ, ಅಥವಾ ಎರಡಕ್ಕೂ ಒಂದೇ ಗುರಿ ಎಂಬುದಾಗಿ ಇಲ್ಲ. ಯಾತಕ್ಕೆ ಇಲ್ಲ ಅಂತಂದ್ರೆ ಪ್ರಕ್ರಮ ಭೇದ. ಉಪಕ್ರಮದಲ್ಲೇ ಭೇದ ಇದೆ. ಒಂದು ದಕ್ಷಿಣಾಭಿಮುಖವಾಗಿ ಹೊರಡ್ತು, ಇನ್ನೊಂದು ಉತ್ತರಾಭಿಮುಖವಾಗಿ ಹೊರಡ್ತು. ಹೀಗೆ ಉಪಕ್ರಮದಲ್ಲೇ ಭೇದವಿರುವುದರಿಂದ ಎರಡೂ ಕೂಡ ಒಂದೇ ಅಲ್ಲ. ಯದ್ಯಪಿ ಒಂದೇ ಹಳಿ, ಒಂದೇ ರೈಲ್ವೆ ಸ್ಟೇಷನ್ನು, ಒಂದೇ ಲೈನಲ್ಲಿ ನಿಂತಿದ್ವು, ಒಂದರ ಪಕ್ಕದಲ್ಲೇ ಒಂದು ನಿಂತಿದ್ವು, ಆದರೂ ಕೂಡ ಏನು, ಎರಡಕ್ಕೂ ಕೂಡ ಒಂದೇ ಗುರಿ, ಒಂದೇ ಪ್ರಯೋಜನ ಅಂತಕ್ಕಂಥದ್ದು ಇಲ್ಲ. ಯಾತಕ್ಕೆ ಅಂದ್ರೆ ಪ್ರಕ್ರಮದಲ್ಲೇ ಭೇದವಿರುವುದರಿಂದ. ಏನು, ಪ್ರಕ್ರಮದಲ್ಲೇ ಭೇದ. ಒಂದು ಈ ಕಡೆ ಹೊರಟ್ಬಿಡ್ತು, ಒಂದು ಆ ಕಡೆ ಹೊರಟ್ಬಿಡ್ತು, ಬೇರೆ ಎಲ್ಲ ಸಮನಾಗಿತ್ತು. ಹಾಗೆ ಇಲ್ಲೂ ಕೂಡ ಉದ್ಗೀತ ವಿದ್ಯೆ ಅಂತಕ್ಕಂಥದ್ದು ಒಂದು, ಇಲ್ಲೂ ಹೇಳಿದ್ದಾರೆ, ಅಲ್ಲೂ ಹೇಳಿದ್ದಾರೆ. ಆದರೆ ಪ್ರಕ್ರಮದಲ್ಲಿ ಭೇದ ಇದೆ. ಒಂದು ಕಡೆ ಅವಯವ ರೂಪವಾಗಿ ಹೇಳಿದ್ರು, ಇನ್ನೊಂದು ಕಡೆ ಒಂದೇ ಅದನ್ನ ಏಕರೂಪವಾಗಿ ಹೇಳಿಬಿಟ್ರು. ಹೌದಾನೆ? ಆ ಅಧ್ವರ್ಯ ಯಾರು ಉದ್ಗಾತ್ರ ಇರ್ತಾನಲ್ಲ, ಅವನೇ ಪ್ರಾಣ ಅಂತ ಒಂದು ಕಡೆ ಹೇಳಿದ್ರು, ಇನ್ನೊಂದು ಕಡೆ ಹೇಳಿದ್ರು. ಅವನು ಈ ಓಂಕಾರದಲ್ಲಿ ಪ್ರಾಣ ದೃಷ್ಟಿಯನ್ನಿಟ್ಟು ಉಪಾಸನೆ ಮಾಡಬೇಕು. ಯಾರು? ಆ ಉದ್ಗಾತೃ ಎಂಬುದಾಗಿ. ಉದ್ಗಾತೃ ಬೇರೆ, ಮತ್ತೆ ಉಪಾಸ್ಯ ದೇವತೆ ಬೇರೆ ಎಂಬುದಾಗಿ ಹೇಳಿದ್ರು. ಇಲ್ಲೊಂದು ಕಡೆ ಹೇಳಿದ್ರು, ಇಲ್ಲ ಇಲ್ಲ ಒಂದೇ ಏಕತ್ವವನ್ನು ಹೇಳ್ಬಿಟ್ರು. ಹೀಗೆ ಕೆಲವು ಭೇದ ಇರೋದ್ರಿಂದ ಉಪಕ್ರಮದಲ್ಲಿ ಎರಡೂ ಒಂದೇ ಅಲ್ಲ ಎಂಬುದಾಗಿ ತೀರ್ಮಾನ ಮಾಡಿದ್ರು. ಅದು ಆ ಅಧಿಕರಣ ಮುಗಿಯಿತು. ನೆನ್ನೆ ಒಂದು ವಿಚಾರ ಹೇಳಿದ್ದೆ ನೋಡಿ, ಒಂದು ಅಧಿಕರಣ ಮುಗಿದ ಮೇಲೆ ಏನು ಅದರ ತಾತ್ಪರ್ಯ ಅಂತ ಅನ್ನೋದನ್ನ ಅಧಿಕರಣ ನಾವು ಈಗ ಅದಾದ್ಮೇಲೆ ನೋಡ್ತಾ ಇದ್ದೇವೆ. ಆದರೆ ನೆನ್ನೆ ನಾನು ಹೇಳಿದ ಹಾಗೆ ಈ ಒಂದು ಪುಸ್ತಕದಲ್ಲಿ ಮೊಟ್ಟ ಮೊದಲಿಗೆ ಇವಾಗ ಅನ್ಯಥಾತ್ವಾಧಿಕರಣ ಇದೆ. ಅನ್ಯಥಾತ್ವಾಧಿಕರಣ ಶುರುವಾಗುವಾಗ ಈ ಶ್ಲೋಕವನ್ನು ಹಾಕಿದ್ದಾರೆ. ಪ್ರತಿಯೊಂದು ಅಧಿಕರಣದ ಉಪಕ್ರಮದಲ್ಲೂ ಕೂಡ ಈ ಶ್ಲೋಕವನ್ನು ಹಾಕಿದ್ದಾರೆ. ಆ ಶ್ಲೋಕದಲ್ಲಿ ಏನಿದೆ, ಆ ಅಧಿಕರಣದ ಪರಮ ತಾತ್ಪರ್ಯವನ್ನೇ ಅಡಗಿಸಿಟ್ಟಿದ್ದಾರೆ. ಅದ್ಭುತವಾದ ಶ್ಲೋಕಗಳು ಒಂದೊಂದು ಕೂಡ. ಒಂದು ಶ್ಲೋಕ ನೀವು ಗಟ್ ಮಾಡಿಬಿಟ್ರೆ ಸಾಕು, ಅಧಿಕರಣ ಇಷ್ಟೇ, ಅದರ ತೀರ್ಮಾನ ಆಗೋಗ್ಬಿಡುತ್ತೆ. ಅದು ಅಧಿಕರಣದಲ್ಲಿ ಏನ್ ಹೇಳಿದೆ, ಸಂಶಯ ಏನು, ಪೂರ್ವಪಕ್ಷ ಏನು, ಸಿದ್ಧಾಂತ ಏನು, ಇಷ್ಟು ಗೊತ್ತಾಗ್ಬಿಡುತ್ತೆ ಒಂದೇ ಒಂದು ಶ್ಲೋಕ. ಅದು ಒಂದು ಸೂತ್ರ ಇರಲಿ ಅಧಿಕರಣದಲ್ಲಿ, ಅಥವಾ 10 ಸೂತ್ರ ಇರಲಿ, ಏನು ಭೇದ ಇಲ್ಲ. ಒಂದು ಸೂತ್ರ ಇದ್ರೂ ಒಂದು ಶ್ಲೋಕ, 10 ಸೂತ್ರ ಇದ್ರೂ ಒಂದು ಶ್ಲೋಕ, ಒಂದೇ ಶ್ಲೋಕ. ಬಾಯಿಗೆ ಬಂದ್ಬಿಟ್ರೆ, ಓ ಯಾವ ಅಧಿಕರಣ ರೀ, ಈ ಅಧಿಕರಣ, ಶ್ಲೋಕ ಜ್ಞಾಪಿಸ್ಕೊಂಬಿಡಿ, ಬಂದ್ಬಿಡ್ತಾ ಅಧಿಕರಣದ ಒಂದು ಎಲ್ಲ ಸಂಶಯ, ಪೂರ್ವಪಕ್ಷ, ಸಿದ್ಧಾಂತ ಎಲ್ಲ ಬಂದ್ಬಿಡ್ತು ಆ ಶ್ಲೋಕ. ಅದನ್ನ ಒಂದು ಹಿಂದಿನ ಹೇಳಿದೆ, ಏನೋ ಜ್ಞಾಪಕವಲ್ಲ, ನಂದೇ ಒಂದು ದೋಷ, ಮರ್ತ್ಬಿಟ್ಟೆ. ತುಂಬಾ ಚೆನ್ನಾಗಿದೆ, ಚೆನ್ನಾಗಿತ್ತು. ನೋಡೋಣ ಯಾವಲ್ಲಾರ ಬರೋದು ಬರೋಣ. ಈಗ ಪ್ರಕೃತ ಆ ಅನ್ಯಥಾತ್ವಾಧಿಕರಣಕ್ಕೆ ಇರ್ತಕ್ಕಂಥ ಆ ಒಂದು ಶ್ಲೋಕವನ್ನು ನೋಡೋಣ, ಅದರ ಅರ್ಥವನ್ನು ನೋಡೋಣ,
ಹೇಗೆ ಅದು ಆ ಅಧಿಕರಣದ ಅರ್ಥವನ್ನ ಪ್ರತಿಬಿಂಬಿಸುತ್ತಿದೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಮುಂದೆ ನೋಡ್ಕೊಂಡು ಹೋಗೋಣ ಅದನ್ನು. ನೋಡಿ ಯಾವುದು ಅಥ ಅನ್ಯಥಾತ್ವಾಧಿಕರಣಂ. ಅನ್ಯಥಾತ್ವಾಧಿಕರಣ ಶುರುವಾಗ್ತಾ ಇದೆ. ಏನಿದಿರ್ಲಿ ತಾತ್ಪರ್ಯ, ಏನ್ ಸಿದ್ಧಾಂತ, ಏನೋ ಸಂಶಯ ಅಂದ್ರೆ ಏಕಾಭಿನ್ನಾಥವೋದ್ಗೀತ ವಿದ್ಯಾ ಛಾಂದೋಗ್ಯ ಕಾಣ್ವಯೋ. ಇದೇನಿದು? ಇದು ಒಂದು ಸಂಶಯ. ಎಲ್ಲಿ? ಆ ಅಧಿಕರಣದಲ್ಲಿ ಇರತಕ್ಕಂತ ಸಂಶಯ ಇದು. ಏನು? ಅಲ್ಲಿ ಬಂದಿರತಕ್ಕಂತ ವಿಷಯವಾಕ್ಯ ಯಾವುದು ಅಂತಂದ್ರೆ ಉದ್ಗೀತ ವಿದ್ಯೆಗೆ ಸಂಬಂಧಪಟ್ಟಿದ್ದು. ಉದ್ಗೀತ ವಿದ್ಯಾ ಇಲ್ಲ ಇದೆಯಲ್ಲ. ಇನ್ನು ಆ ಉದ್ಗೀತ ವಿದ್ಯೆಗೆ ಸಂಬಂಧಪಟ್ಟ ವಿಚಾರ ಅಲ್ಲಿ ಬಂದಿದೆ. ಹಾಗೆ ಬಂದಿರುವಾಗ ನಮಗೆ ಮೇಲ್ನೋಟಕ್ಕೆ ಏನ್ ಕಾಣುತ್ತದೆ? ಏಕ ಭಿನ್ನ ಅಥವೋದ್ಗೀತ ವಿದ್ಯಾ. ಇಯಂ ಉದ್ಗೀತ ವಿದ್ಯಾ ದ್ವಯೋಃ ಎಲ್ಲಿ? ಈ ಇದರಲ್ಲಿ ಕಾಣ್ವ ಮತ್ತೆ ಈ ಛಾಂದೋಗ್ಯ ಕಾಣ್ವಯೋ ಉದ್ಗೀತ ವಿದ್ಯಾ ಯಾ ಉಪದಿಷ್ಟಾ ಅಸ್ತಿ ತಾ ವಿದ್ಯಾ ದ್ವಯೋಃ ಏಕಾ ವಾ ಭಿನ್ನಾ ವಾ. ಏಕಾ ಭಿನ್ನಾಥವೋದ್ಗೀತ ವಿದ್ಯಾ. ವಿದ್ಯಾ ಉದ್ಗೀತ ವಿದ್ಯಾ ಏಕಾ ವಾ ಭಿನ್ನಾ ವಾ. ಕುತ್ರ ಇದಮಸ್ತಿ? ಛಾಂದೋಗ್ಯ ಕಾಣ್ವಯೋಃ. ಛಾಂದೋಗ್ಯ ಕಾಣ್ವಯೋಃ ಉಪದಿಷ್ಟಾ ಉದ್ಗೀತ ವಿದ್ಯಾ ಏಕಾ ವಾ ಭಿನ್ನಾ ವಾ. ನೋಡಿ ಸಂಶಯ ಒಂದು ಪಾದಲ್ಲಿ ಹೇಳ್ಬಿಟ್ರು. ಏಕಾ ಭಿನ್ನಾಥವೋದ್ಗೀತ ವಿದ್ಯಾ ಛಾಂದೋಗ್ಯ ಕಾಣ್ವಯೋ. ಯಾರು ಸ್ವಲ್ಪ ಬಹಳ ಇಂಟ್ರೆಸ್ಟ್ ಅಂತದೇನು ಆಸಕ್ತಿ ಈ ಒಂದು ಶಾಸ್ತ್ರದಲ್ಲಿ ಇರುತ್ತೋ ಅಂಥವ್ರನ್ನೆಲ್ಲ ಗಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲ ಯಾವ ಅಧಿಕರಣ ಆಗಲಿ ಈ ಶ್ಲೋಕ ಜ್ಞಾಪಕಕ್ಕೆ ಬಂದ್ಬಿಟ್ರೆ ಆ ಅಧಿಕರಣದ ಒಂದು ಸಾರಾಂಶ ಅರ್ಥ ಆಗ್ಬಿಡುತ್ತೆ. ಗೊತ್ತಾಯ್ತಲ್ಲ ಈಗ? ಏಕ ಭಿನ್ನ ಅಥವೋದ್ಗೀತ ವಿದ್ಯೆ. ಅಥ ಇನ್ ಮುಂದೆ ಅಥವಾ ಏಕಾವ ಭಿನ್ನ, ಏಕ ಅಥವಾ ಭಿನ್ನ. ಏಕ ಭಿನ್ನ ಅಥವಾ ಉದ್ಗೀತ. ಏಕ ಭಿನ್ನ ಅಥವಾ ಉದ್ಗೀತ ವಿದ್ಯಾ. ಏಕ ಅಥವಾ ಭಿನ್ನ ಇಯಂ ಉದ್ಗೀತ ವಿದ್ಯಾ ಛಾಂದೋಗ್ಯ ಕಾಣ್ವಯೋ. ಛಾಂದೋಗ್ಯ ಕಾಣ್ವಯೋ ಉಪದಿಷ್ಟ ಇಯಂ ವಿದ್ಯಾ ಏಕಾವ ಭಿನ್ನವ ಇತಿ ಸಂಶಯ ಬಂತು. ಈಗ ಪೂರ್ವ ಪಕ್ಷ ಏನದಕ್ಕೆ ನೋಡ್ರಿ, ನೀವೇ ಹೇಳಿದ್ರಿ ಮತ್ತೆ ಈ ಸಾಮ್ಯ ಎಲ್ಲ ಇದೆ. ಸಾಮ್ಯ ಹೇಳಿದ್ರೆ ಉದ್ದಕ್ಕೂ ದೇವಾರಿ ಸಂಗ್ರಾಮ, ಅವನು ಉದ್ಗೀತ ವಿದ್ಯೆ ಮಾಡು ಅಂತ ಹೇಳಿದ್ದು, ಉದ್ಗಾರ ಮಾಡು ಅಂತ ಹೇಳಿದ್ದು ಅವ್ರು ಮಾಡಿದ್ದು, ಮತ್ತೆ ಅವರು ಆ ಪಾಪದಿಂದ ಅವ್ರನ್ನೆಲ್ಲ ವಾಕು ಮುಂತಾದನ್ನು ಹೊಡೆದು ಬಿಟ್ಟಿದ್ದು, ಕೊನೆಗೆ ಮುಖ್ಯ ಪ್ರಾಣ ಬಂದಿದ್ದು ಅವನನ್ನು ಹೊಡೆದ್ರು. ಆದ್ರೆ ಆ ಪಾಪ ಏನಾಗುತ್ತೋ ಕಲ್ಬಂಡೆಗೆ ತಗುಲಿದ ಮಣ್ಣು ಹೆಂಟ ಇರುತ್ತೆ ಚೂರಾಗಿ ಹೋಗ್ಬಿಡ ಎಲ್ಲ ಇವೆಲ್ಲ ಸಮಾನ. ಆದ್ದರಿಂದ ಏನು ಇವೆರಡೂ ಕೂಡ ಒಂದೇ ವಿದ್ಯೆ ಅಂತ ಹೇಳ್ಬಿಟ್ಟ ಪೂರ್ವ ಪಕ್ಷಿ. ಅದನ್ನ ಇಲ್ಲಿ ಹೇಳಿದ್ದಾರೆ ಎಲ್ಲಿ? ಎರಡನೆಯ ಪಾದದಲ್ಲಿ, ಎರಡನೇ ಶ್ಲೋಕಾರ್ಥದಲ್ಲಿ. ಏಕಸ್ಯಾನ್ನಾಮ ಸಾಮ್ಯಾತ್ ಸಂಗ್ರಾಮಾದಿ ಸಮತ್ವತಃ. ಏಕಾ ಸ್ಯಾತ್. ಏನಿದು? ಏಕಾವ ಭಿನ್ನವ ಹಿಂದೆ ಇತ್ತು, ಇದು ಪೂರ್ವ ಪಕ್ಷ ಹೇಳ್ದ ಏಕಾ ಸ್ಯಾತ್ ಅಂದ್ಬಿಟ್ಟ. ಒಂದೇ ಅಂತ. ಯಾಕೆ? ಕುತಃ ಅಂದ್ರೆ ನಾಮ ಸಾಮ್ಯಾತ್. ಒಂದು ನಾಮ ಸಾಮ್ಯ ಅಂತಕ್ಕಂಥದ್ದು ಇದೆ. ಎರಡೂ ಕಡೆ ಒಂದೇ ಹೆಸರಿನಿಂದ ಒಂದೇ ಸಂಜ್ಞೆಯಿಂದ ಕರೆದಿದ್ದಾರೆ. ಯಾವುದು? ಉದ್ಗೀತ ಎಂಬುದಾಗಿ. ಯಾವುದು? ನಾಮ ಸಾಮ್ಯಾತ್. ಮತ್ತೆ ಇನ್ನು ಬೇರೆದೆಲ್ಲ ಒಂದೇ. ಸಂಗ್ರಾಮಾದಿ ಸಮತ್ವತಃ. ಸಂಗ್ರಾಮಾದಿ ದೇವಾಸುರ ಸಂಗ್ರಾಮ, ಅವನು ಕೇಳಿದ್ದು, ಉದ್ಗಾನವನ್ನು ಮಾಡಿದ್ದು ಎಲ್ಲ ಏನಾಗಿದೆ? ಸಮತ್ವತಃ
ಸಮತ್ವತಃ ಅಂದ್ರೆ ತಸಿಲ್ ಪ್ರಜ್ಞಾ ಪಂಚವಿಭಕ್ತಿ. ಸಮತ್ವವಿರುವುದರಿಂದ ನೋಡಿ, ಒಂದೇ ಒಂದು ಶ್ಲೋಕ ಅರ್ಥ. ಆದ್ರಿಂದ ಏನಾಗಿದೆ? ಏಕಾಸ್ಯಾತ್ ಇಯಂ ವಿದ್ಯಾ ಏಕಾಸ್ಯಾತ್. ಉದ್ಗೀತ ವಿದ್ಯಾ ಏಕಾಯೇವ. ಎಲ್ಲಿ? ಕಾಣ್ವ ಛಾಂದೋಗ್ಯ ಎರಡರಲ್ಲೂ ಹೇಳಿದ್ದರೂ ಕೂಡ ಉದ್ಗೀತ ವಿದ್ಯೆ ಹೇಳಿದ್ದಾರಲ್ಲ, ಎರಡೂ ಕೂಡ ಒಂದೇ. ಏಕಸ್ಯಾನ್ನಾಮ ಸಾಮ್ಯಾತ್ ಸಂಗ್ರಾಮಾದಿ ಸಮತ್ವತಃ. ಒಂದೇ ಅನ್ಬಿಟ್ಟ ಪೂರ್ವಪಕ್ಷಿ. ಮತ್ತೆ ಅದನ್ನ ಮುಂದೆ ಹೇಳ್ತಾರೆ. ಇದನ್ನು ಪೂರ್ತಿ ಆಗಿಲ್ಲ ಇದು, ಅದಕ್ಕೆ ಇನ್ನೊಂದು ಶ್ಲೋಕ ಬೇಡ. ಉದ್ಗೀತಾವಯ ಓಂಕಾರ ಉದ್ಗಾತೇತ್ಯುಭಯೋರ್ಭಿದ. ಕಾರಣ ಹೇಳ, ನೋಡಪ್ಪ ನೀನು ಈ ಸಾಮ್ಯವನ್ನು ಹೇಳ್ಬಿಟ್ಟೆ. ಏನಂತ? ನಾಮ ಸಾಮ್ಯಾತ್ ಸಂಗ್ರಾಮಾದಿ ಸಾಮ್ಯಾತ್ ಹೇಳಿದೆಯಲ್ಲ. ಆದರೆ ಏನಾಗಿದೆ ಗೊತ್ತೇನು? ನೋಡು, ಇಲ್ಲಿ ಭಿನ್ನ ಭಿದ ಭಿದ ಅಂದ್ರೆ ಭಿನ್ನ. ಇದು ಇಲ್ಲಿ ಭೇದವಿದೆ. ಏನ್ ಭೇದ ಇದೆ? ಉದ್ಗೀತಾವಯ ಓಂಕಾರ. ಈ ಓಂಕಾರವನ್ನ ಇಲ್ಲಿ ಉದ್ಗೀತಕ್ಕೆ ಅವಯವ ಎಂಬುದಾಗಿ ಹೇಳಿದ್ದಾರೆ. ಮತ್ತೆ ಅಲ್ಲಿ ಎಲ್ಲಿ? ವಾಜಸನೇಕದಲ್ಲಿ ಉದ್ಗಾತ ಇತ್ಯುಭಯೋರ್ಭಿದ. ಉದ್ಗಾತ ಏವ, ಉದ್ಗಾತನೇ. ಇಲ್ಲಿ ಉದ್ಗೀತವನ್ನ ಓಂಕಾರಕ್ಕೆ ಓಂಕಾರದ ಅವಯವವನ್ನಾಗಿ ಹೇಳಿದ್ದಾರೆ. ಎರಡೂ ಕಡೆ ಹೊಂದುತ್ತೆ. ಇದು ಏನ್ ತೊಂದರೆ ಇಲ್ಲ. ಹೀಗೂ ಹೊಂದುತ್ತೆ ಅವಯವ, ಹಾಗೂ ಹೊಂದುತ್ತೆ. ಅದು ಮುಂದೆ ಹೇಳಿದ ಭಾಷೆ ಹೊಂದುತ್ತೆ. ಮತ್ತೆ ಉದ್ಗಾತ ಅಲ್ಲಿ ಏನು? ಉದ್ಗಾತ ಉದ್ಗಾತೃವೇ ಏನಾಗಿದ್ದಾನೆ? ಅಲ್ಲೇನು? ಉಪಾಸ್ಯನೂ ಅವನೇ. ಯಾಕೆ? ಅವನನ್ನೇ ಇವನು ಪ್ರಾಣನೆಂದು ಉಪಾಸನೆ ಮಾಡಿದರು ಅಂತ ಇದೆ ಅಲ್ಲಿ. ಯಾರನ್ನ? ಆ ಉದ್ಗಾತೃವನ್ನೇ. ಹೀಗೆ ಉದ್ಗಾತೆ ಉಭಯೋ ಎರಡೂ ಕಡೆ ಭಿದ ಅಂದ್ರೇನು? ಭೇದ ದೃಷ್ಟ. ಎರಡೂ ಕಡೆ ಭೇದವು ನಮಗೆ ಕಾಣ್ತಾ ಇದೆ. ಒಂದ್ ಕಡೆ ಉದ್ಗೀತ ಅವಯವ ಆಗಿ ಓಂಕಾರ, ಇಂತಾನು ಉದ್ಗಾತನೇ ಓಂಕಾರ, ಅವನೇ ಪ್ರಾಣ ದೃಷ್ಟಿ ಅಂಥೇಳಿ. ಹಾಗೆ ಭಿನ್ನವಿರುವುದರಿಂದ ಏನಂದ್ರೆ ವೇದ್ಯ ಭೇದೇರ್ಥವಾದಾದಿ. ವೇದ್ಯ ಭೇದೆ, ಹೀಗಾಗಿ ವೇದ್ಯ ಭೇದ ಮತ್ತೆ ಈ ಒಂದು ಅರ್ಥವಾದ, ಯಾವುದೋ ಒಂದು ಪ್ರಯೋಜನ ಅವೆಲ್ಲ ಇದೆಯಲ್ಲ, ಅದು ಸಾಮ್ಯಂ. ಇದಕ್ಕೆಲ್ಲ ಇಟ್ಕೊಂಡು ಸಾಮ್ಯ ಅಂತ ಹೇಳಿದೆಯಲ್ಲ ನೀನು. ಸಾಮ್ಯಂ ಅತ್ರ ಇಲ್ಲಿ ಅಪ್ರಯೋಜಕಂ, ಇಲ್ಲಿ ಪ್ರಯೋಜನವಲ್ಲ. ಸಾಮ್ಯ ಅಂತ ಹೇಳ್ತಕ್ಕಂಥದ್ರಲ್ಲಿ ಏನು ಪ್ರಯೋಜನವಿಲ್ಲ. ಏನು? ಈ ಒಂದೇ ಅಂತ ಹೇಳಿದ್ಯಲ್ಲ, ಈ ಸಾಮ್ಯ ಇವೆಲ್ಲ ಹೇಳಿದ್ಯಲ್ಲ, ಏನು ಪ್ರಯೋಜನ ಇಲ್ಲ. ಸಾಮ್ಯ ಅಂತ ಹೇಳಿರ್ತಕ್ಕಂಥದ್ದು ನಿಮ್ಮ ಏಕತ್ವಕ್ಕೆ ಪ್ರಯೋಜನವಾಗುವುದಿಲ್ಲ. ಸಾಮ್ಯ ಇದ್ ಮಾತ್ರಕ್ಕೆ ಏಕತ್ವ ಪ್ರಯೋಜನ. ನೋಡಿ, ಇಲ್ಲಿ ಭಿನ್ನ ಇದೆಯಲ್ಲ, ಏನಂತ? ಉದ್ಗೀತಾವಯ ಓಂಕಾರ ಉದ್ಗಾತೆ ತ್ಯುಭಯೋರ್ಭಿದ. ಆದ್ದರಿಂದ ವೇದ್ಯ ಭೇದೆ ಅರ್ಥವಾದಾದಿ ಸಾಮ್ಯಂ ಅತ್ರ ಅಪ್ರಯೋಜಕಂ. ಇಲ್ಲಿ ಪ್ರಯೋಜನ ಆಗೋದಿಲ್ಲಪ್ಪ, ಇಲ್ಲಿ ಭೇದವೇ ಅಂತ ನೋಡಿ. ಹೇಗೆ ಇಲ್ಲಿ ಎಲ್ಲ ಬಂದ್ಬಿಡ್ತು ನೋಡಿ. ಇನ್ನೊಂದ್ಸರಿ ಶ್ಲೋಕ ಮಾತ್ರ ಓದ್ತಾನೆ, ಅರ್ಥವಾಗ್ಬಿಡ್ತೀನಿ. ಏಕಾ ಭಿನ್ನಾಥವೋದ್ಗೀತ ವಿದ್ಯಾ ಛಾಂದೋಗ್ಯ ಕಾಣ್ವಯೋ ಏಕಸ್ಯಾನ್ನಾಮ ಸಾಮ್ಯಾತ್ ಸಂಗ್ರಾಮಾದಿ ಸಮತ್ವತಃ. ಏಕಸ್ಯಾತ್ ಉದ್ಗೀತಾವಯ ಓಂಕಾರ ಉದ್ಗಾತೇತ್ಯುಭಯೋರ್ಭಿದ. ವೇದ್ಯ ಭೇದೇರ್ಥವಾದಾದಿ ಸಾಮ್ಯಮತ್ರ ಪ್ರಯೋಜಕಂ. ಸಾಮ್ಯಂ ಅತ್ರ ಅಪ್ರಯೋಜಕಂ. ಇದು ನೋಡಿ, ಇದು ಪ್ರತಿಯೊಂದು ಅಧಿಕರಣಕ್ಕೂ ಈ ತರ ಶ್ಲೋಕವನ್ನು ಮಾಡಿ ಹಾಕಿದ್ದಾರೆ. ಎಲ್ಲಿಂದ? ಒಂದು ಜಿಜ್ಞಾಸಾಧಿಕರಣದಿಂದ ಹಿಡಿದು ಅಥಾತೋ ಬ್ರಹ್ಮ ಜಿಜ್ಞಾಸಾಲಿಂದ ಹಿಡಿದು ಅನಾವೃತ್ತಿ ಶಬ್ದಾತ್ ಅಲ್ಲಿಯವರೆಗೆ ಸೂತ್ರಗಳು ಏನಿವೆ
ಅದನ್ನ ಎಷ್ಟು ಅಧಿಕರಣಗಳಲ್ಲಿ ಉಪನಿಬದ್ಧವನ್ನು ಮಾಡಿದ್ದಾರೆ, ಉಪನಿಬದ್ಧವಾಗಿವೆ ಅವು 191 ಅಧಿಕರಣದಲ್ಲಿ. 191 ಅಧಿಕರಣಕ್ಕೂ ಕೂಡ ಈ ತರ ಶ್ಲೋಕವನ್ನು ಮಾಡಿ ಹಾಕಿದ್ದಾರೆ. ಇರ್ಲಿ ನೋಡೋಣ. ಈಗ ಆ ಒಂದು ಅಧಿಕರಣ ನಮಗೆ ಸ್ವಲ್ಪ ಈ ಚೆನ್ನಾಗಿ ಅರ್ಥ ಆಯ್ತು ಅಂತ ಅನ್ಕೊಂಡು, ಯಾಕೆ ಶ್ಲೋಕ ಹೇಳಿದ್ವಲ್ಲ ನಾವು, ಅದರಿಂದ ಚೆನ್ನಾಗಿ ಅರ್ಥ ಆಗಿದೆ ಅಂತ ನೋಡೋಣ. ಈಗ ಪ್ರಕೃತ ಓಂ ಅಥ ಆಯ್ತಲ್ವೇ? ಓಂ ವ್ಯಾಪ್ತೇಶ್ಚ ಸಮಂಜಸಂ, ಓಂ ವ್ಯಾಪ್ತೇಶ್ಚ ಸಮಂಜಸಂ, ವ್ಯಾಪ್ತೇಃ ಚ ಸಮಂಜಸಂ ಇತಿ ತ್ರಿಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ವ್ಯಾಪ್ತ್ಯಧಿಕರಣೆ ತ್ರೀಣಿ ಸೂತ್ರಾಣಿ ಉಪನಿಬದ್ಧಾನಿ ಭಗವತಾ ಬಾದರಾಯಣಾಚಾರ್ಯೇಣ. ಅಸ್ಮಿನ್ ವ್ಯಾಪ್ತ್ಯಧಿಕರಣೆ, ಈ ಅಧಿಕರಣಕ್ಕೆ ವ್ಯಾಪ್ತ್ಯಧಿಕರಣ ಅಂತ ಹೆಸರು. ಸಾಮಾನ್ಯವಾಗಿ ಈ ಅಧಿಕರಣಕ್ಕೆ ಹೆಸರು ಕೊಟ್ಟಿದ್ದಾರಲ್ಲ, ಅದು ಸೂತ್ರದ ಒಂದು ಮೊದಲನೆಯ ಒಂದು ಪ್ರತೀಕ ಅಂತ ಏನಿದೆ, ಆ ಮೊದಲನೆಯ ಪದಗಳು ಏನಿದೆ ಅದನ್ನ ಪ್ರತೀಕವಾಗಿ ಇಟ್ಕೊಂಡು ಸೂತ್ರ ಹೆಸರನ್ನು ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಕೆಲವು ಕಡೆ ಅದು ಭೇದ ಇದೆ, ಅದನ್ನು ಹಿಂದೆ ಎಲ್ಲ ಹೇಳಿಲ್ಲ ಅಂತ ಕಾಣುತ್ತೆ. ಮುಂದೆ ನೋಡೋಣ ಯಾವ ಕಡೆ ಭೇದ ಇದೆ ಅಂತ ನೋಡೋಣ. ಕೆಲವು ಕಡೆ ಭೇದ ಇದೆ, ಹಾಗೇನು ಸೂತ್ರದ ಒಂದು ಪದದಿಂದಲೇ ಅಧಿಕರಣ ಶುರುವಾಗಿಲ್ಲ, ಅಧಿಕರಣದ ಹೆಸರು ಶುರುವಾಗಿಲ್ಲ, ಬೇರೆ ಇದೆ. ಹೀಗಾಗಿ ಇಲ್ಲಿ ಏನಾಗಿದೆ, ವ್ಯಾಪ್ತಿ ಅಧಿಕರಣ. ಯಾಕೆ ವ್ಯಾಪ್ತೇಶ್ಚ ಸಮಂಜಸಂ ಅಂತ ವ್ಯಾಪ್ತಿ ಅಂತಕ್ಕಂಥ ಪದ ಇರೋದ್ರಿಂದ ಇಲ್ಲಿ ವ್ಯಾಪ್ತಿ ಅಧಿಕರಣ ಅಂತ ನಾಮಕರಣ ಮಾಡಿದ್ದಾರೆ. ಇರ್ಲಿ. ಇತಿ ತ್ರಿಪದಾತ್ಮಕಮಿದಂ ಸೂತ್ರಂ. ಇದಾನೀಂ ಅನ್ವಯ ಕಥಂ ವರ್ತತೆ? ಅನ್ವಯಸ್ತು ಕಥಂ ಇತ್ಯುಕ್ತೆ ಪಶ್ಯಾಮಃ. ಚ ವ್ಯಾಪ್ತೇಃ ಚ ಸಮಂಜಸಂ. ಚ ಅದನ್ನ ಆಮೇಲೆ ನೋಡ. ಈ ಏನ್ ಸೇರಿಸ್ಕೊಳ್ಬೇಕು? ವ್ಯಾಪ್ತೇಃ ಅಂತ. ವ್ಯಾಪ್ತೆ ಏನು ವ್ಯಾಪ್ತಿ? ಯಾವುದರ ವ್ಯಾಪ್ತಿ? ಏನು ವ್ಯಾಪ್ತಿ? ಏನು ವ್ಯಾಪಕತ್ವ? ಏನು ವ್ಯಾಪ್ತಿ ಅಂದ್ರೆ ಇದನ್ನು ನಾವು ಹಿಂದೆ ಈ ಒಂದು ಪ್ರಕರಣ ಎಲ್ಲ ಏನು ಉದ್ಗೀತ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಅಲ್ಲೇ ಇದನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ಏನಾಗುತ್ತೆ, ಇಲ್ಲಿ ಅಕ್ಷರೋದ್ಗೀತಯೋ ಅಥವಾ ಉದ್ಗೀತಾಕ್ಷರಯೋ ಅಂತ ಬೇಕಾದ್ರೆ ಎರಡರಲ್ಲೂ ಮೂರು ಅಕ್ಷರ ಇರೋದ್ರಿಂದ ಉದ್ಗೀತಾಕ್ಷರ ಅಂದ್ರೆ ಮೊದಲು ಸ್ವಲ್ಪ ಸಾಮಾನ್ಯವಾದ ಪದ, ಆಮೇಲೆ ಈ ಕಾಂಪೌಂಡ್ ಅಂತಕ್ಕಂಥ ಪದ ಹೇಳ್ತಾರೆ. ಇರ್ಲಿ, ಪರವಾಗಿಲ್ಲ. ಅಕ್ಷರೋದ್ಗೀತಯೋ ಅಥವಾ ಉದ್ಗೀತಾಕ್ಷರಯೋ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ. ಇದನ್ನು ಸೇರಿಸ್ಕೊಳ್ಬೇಕು. ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ ಅಂದ್ರೇನು? ಅಕ್ಷರ ಮತ್ತೆ ಉದ್ಗೀತ ಎರಡರಲ್ಲೂ ಕೂಡ ಸಾಮಾನಾಧಿಕರಣ್ಯವನ್ನ ಶ್ರುತಿಯಲ್ಲಿ ಹೇಳಿರುವುದರಿಂದ ಸಾಮಾನಾಧಿಕರಣ್ಯ ಹೇಳ್ಬಿಟ್ಟಿದ್ದಾರೆ. ಈಗ ಸಾಮಾನಾಧಿಕರಣ್ಯ ಅಂದ್ರೆ ಏನು? ಯಾವ್ದು ಅಂಶದಿಂದ ಸಾಮಾನಾಧಿಕರಣ್ಯ ಅಂತ ನಾವು ತೀರ್ಮಾನ ಮಾಡ್ತೇವೆ ಅಂತ ಅನ್ನೋದನ್ನ ಭಾಷ್ಯಕಾರರು ನಮಗೆ ಹೇಳಿದ್ದಾರೆ. ಅಧ್ಯಾಸ, ಏಕತ್ವ, ವಿಶೇಷಣ ಮುಂತಾಗಿ ಹೇಳಿದ್ದಾರೆ. 4 ಅಂಶಗಳು ಅದರಲ್ಲಿ ಬರ್ತಕ್ಕಂಥವ್ರು. 4 ಅಂಶಗಳಿದ್ದು ಅದಕ್ಕೆ ಸಾಮಾನಾಧಿಕರಣ್ಯ ಅಂತ ಹೇಳ್ತಾರೆ. ಹೀಗೆ ಸಾಮಾನಾಧಿಕರಣ್ಯ ಶ್ರೂಯಮಾಣೆ, ಸಾಮಾನಾಧಿಕರಣ್ಯವನ್ನು ಶ್ರುತಿಯಲ್ಲಿ ಹೇಳಿರುವುದರಿಂದ ಈ ಯಾವ ಪಕ್ಷ ತಗೋಬೇಕು? 4 ಅಂಶ ಹೇಳಿದ್ದಾರೆ, ಅದನ್ನ ಭಾಷ್ಯದ ಬರುತ್ತೆ ನೋಡ. ಈ 4 ಅಂಶದಲ್ಲಿ ನಾವು ಯಾವುದನ್ನ ಇಟ್ಕೊಳ್ಬೇಕು ಅಂತಂದ್ರೆ, ನಾವು ವ್ಯಾಪ್ತೆ ವಿಶೇಷಣ ಪಕ್ಷ ಏವ ಸಮಂಜಸಂ ಅಂದ್ರೆ ವ್ಯಾಪ್ತಿಯನ್ನು ಹೇಳಿರುವುದರಿಂದ ಅಂದ್ರೆ ಏನು?
ವ್ಯಾಪಕತ್ವವನ್ನು ಹೇಳಿರುವುದರಿಂದ ಇಲ್ಲಿ ಸಾಮಾನಾಧಿಕರಣ್ಯವನ್ನು ಹೇಳುವಾಗ 4 ಅಂಶಗಳಿದ್ದರೂ ಕೂಡ ಆ 4 ಅಂಶಗಳಲ್ಲಿ ಇಲ್ಲಿ ವಿಶೇಷಣ ಎಂಬ ಪಕ್ಷವನ್ನು ತೆಗೆದುಕೊಳ್ಳುವುದೇ ಸಮಂಜಸವಾಗಿದೆ. ಏನು ಈ ಒಂದು ವಿದ್ವತ್ತು ಆ ಪಾಂಡಿ ಇದೇನಂದ್ರೆ ಒಂದು ಶಾಸ್ತ್ರ ಮಾಡಿದ್ದಾರಲ್ಲ ಇದು ಯಾವುದು ಈ ಶಾರೀರಕ ಮೀಮಾಂಸಾ ಶಾಸ್ತ್ರ. ಅದ್ರಲ್ಲಿ ಏನ್ ಹೇಳಿದ್ದಾರೆ? ಅದರಲ್ಲಿ ಆತ್ಮೈಕತ್ವವನ್ನು ಹೇಳಿದ್ದಾರೆ. ಅಂದ್ರೇನು ಆತ್ಮೈಕತ್ವ ಅಂದ್ರೇನು? ಆತ್ಮ ಅಂತಕ್ಕಂಥದ್ದು ಬೇರೆ, ಇನ್ನೊಂದು ಅನಾತ್ಮ ಅಂತಕ್ಕಂಥದ್ದು ಯಾವುದು? ಅದು ಎಲ್ಲ ನನ್ನಿಂದ ಪ್ರಾರಂಭವಾಗಿ ಎಲ್ಲವೂ ಕೂಡ ನಾನು ಬೇರೆ, ಆತ್ಮ ಬೇರೆ, ನಾನು ಬೇರೆ, ಪ್ರಪಂಚ ಬೇರೆ, ಆತ್ಮ ಹೀಗೆಲ್ಲ ಇದೆಯಲ್ಲ. ಆತ್ಮೈಕತ್ವ ಅಂದ್ರೇನು? ಒಂದೇ ಎಂಬತಕ್ಕಂಥದ್ದು ಅಂದ್ರೆ ಏನು? ಆ ಆತ್ಮವೇ ಪರಮಾತ್ಮನೇ ನಾನಾಗಿದ್ದೇನೆ ಎಂಬತಕ್ಕಂಥ ಸಿದ್ಧಾಂತ ಈ ಶಾರೀರಕ ಮೀಮಾಂಸದಲ್ಲಿ ಬರುತ್ತೆ. ಅದೇ ತರ ಸಿದ್ಧಾಂತ ಅದು. ಅದನ್ನ ಒಂದು ಸಿದ್ಧ ಮಾಡಬೇಕಾದರೆ ಏನು, ಯಾವ ಒಂದು ಸಂಶಯವೂ ಇಲ್ಲದೆ ಸಿದ್ಧ ಮಾಡಬೇಕಾದರೆ ಈ ಎಲ್ಲ ಅಂಶಗಳೂ ಕೂಡ ಅತ್ಯವಶ್ಯಕ. ಯಾವುದೊಂದನ್ನು ಬಿಟ್ಟರೂ ಕೂಡ ಸಿದ್ಧಾಂತ ಪೂರ್ತಿ ಆಗೋದಿಲ್ಲ. ಇವನು ಬರ್ತಾನೆ, ನೋಡಿ ಸ್ವಾಮಿ ಇಲ್ಲಿ ಹೀಗೆ ಹೇಳಿದೆ, ನಿಮ್ದು ಸಿದ್ಧಾಂತ ಸರಿ ಇಲ್ಲ ಅಂತಾನೆ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅದನ್ನ ಹೊಂದಿಸಿ ತೋರಿಸಿ ಕೊಟ್ರೆ ಮಾತ್ರ ಅದು ಪರಮ ಸಿದ್ಧಾಂತ ಅಂತ ಆಗುತ್ತೆ. ಆ ಕೆಲಸವನ್ನ ಇಲ್ಲಿ ಭಾಷ್ಯಕಾರ ಮಾಡ್ತಾ ಇದ್ದಾರೆ. ಎಷ್ಟು ಎಂತಹ ಒಂದು ಈ ಜ್ಞಾನದ ಇಲ್ಲಿ ವ್ಯಾಪ್ತಿ ಅಂತ ಪದ ಬಂತಲ್ಲ, ಇನ್ನು ಶಂಕರ ಭಗವತ್ಪಾದರ ಆ ಒಂದು ಜ್ಞಾನದ ವ್ಯಾಪ್ತಿ ಎಷ್ಟು ಅಂತ ನೀವು ಅರ್ಥ ಮಾಡ್ಕೋಬಹುದು ಅಷ್ಟೇ. ಅದೇನು, ಎಷ್ಟು ಅರ್ಥ ಏನು? ಊಹಾತೀತ ಅಷ್ಟೇ, ಒಂದೇ ಮಾತು, ಊಹಾತೀತ. ನಾವು ಊಹೆಗೂ ನಿಲುಕದ. ನಮ್ಮ ಊಹೆ ಎಷ್ಟು, ನಮ್ಮ ಬುದ್ಧಿ ಎಷ್ಟು ಮತ್ತೆ ಎಷ್ಟಿದೆ ಅಷ್ಟೇ. ಅದಕ್ಕೂ ನಿಲುಕದ ವ್ಯಾಪ್ತಿಯನ್ನುಳ್ಳ ಯಾರು? ಶಂಕರ ಭಗವತ್. ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಇದನ್ನ ಹೇಳಿ ಕೊನೆಗೆ ಇದೇ ಪಾದದಲ್ಲಿ ಹೇಗೆ ಆತ್ಮೈಕತ್ವವನ್ನು ಸಿದ್ಧ ಮಾಡ್ತಾರೆ ಮತ್ತೆ ಮುಂದಿನ ಫಲಾಧ್ಯಾಯದಲ್ಲೂ ಕೂಡ ಅದನ್ನು ಹೇಗೆ ನಿರೂಪಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅವರ ಒಂದು ವಿದ್ವತ್ತು, ಸರ್ವಜ್ಞತ್ವ, ಮತ್ತೆ ಆ ಒಂದು ಬ್ರಹ್ಮನಿಷ್ಠರು ಅಂತನೋ ಬ್ರಹ್ಮತ್ವ, ಅದಕ್ಕೆ ಸಾಕ್ಷಿ ಇವೆಲ್ಲ. ಇರ್ಲಿ, ಏನೋ ಭಗವತ್ಪಾದರ ಅನುಗ್ರಹ ನಾವು ನೋಡ್ತಾ ಇದ್ದೇವೆ. ನೋಡೋಣ ಎಷ್ಟು ಅರ್ಥ ಆಗುತ್ತೆ, ಅದು ಕೂಡ ಅವ್ರಿಗೆ ಬಿಟ್ಕೊಡೋಣ. ಏನೋ ಸ್ವಾಮಿ ಸ್ವಲ್ಪ ಬುದ್ಧಿ ಹತ್ತಿಸ್ಬಿಡಿ ಕೇಳ್ಕೊಂಬೇಡ ಅಷ್ಟೇ, ಗೊತ್ತಾಯ್ತೇನು? ನೋಡೋಣ ಏನಾಯ್ತು. ಇದು ಚ ಅಕ್ಷರೋದ್ಗೀತಯೋ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ ವಿಶೇಷಣ ಪಕ್ಷ ಏವ ಸಮಂಜಸಂ ಕುತಃ ವ್ಯಾಪ್ತೇ. ಚ ಅಂತಂದ್ರೆ ಈ ಚ ಅಂತಕ್ಕಂಥ ಶಬ್ದ ಇದೆಯಲ್ಲ, ಅದನ್ನ ತು ಎಂಬ ಅರ್ಥದಲ್ಲಿ ತಗೊಳ್ಬೇಕು. ಇಲ್ಲಿ ಈ ತು ಎಂಬ ಅರ್ಥ, ತು ಎಂಬ ಅರ್ಥ ಅನೇನು? ತು ಅರ್ಥ ಅದೇನು? ತ್ವರ್ಥ ಅಂತ ಹೇಳ್ಬೋದು. ತು ಅರ್ಥ ಇಲ್ಲಿ ಏನು? ಚ ಶಬ್ದ ಪ್ರಯೋಗ. ಚ ಶಬ್ದಸ್ಯ ತು ಅರ್ಥ ಅಂದ್ರೆ ತ್ವರ್ಥ, ತು ಎಂಬತಕ್ಕಂಥ ಅರ್ಥ ಅಂದ್ರೇನು? ಆದರೆ ಏನಾಗಿದೆ? ಆದರೆ ಅಂದ್ರೇನು ನೋಡಿ, ಅಕ್ಷರ ಮತ್ತೆ ಉದ್ಗೀತದಲ್ಲಿ ಎರಡರಲ್ಲೂ ಕೂಡ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ. ಸಾಮಾನಾಧಿಕರಣ್ಯವು ಶ್ರುತಿಯಲ್ಲಿ ಹೇಳಿರುವುದರಿಂದ ಸಾಮಾನಾಧಿಕರಣ್ಯಕ್ಕೆ ಏನು ಅದರ ಒಂದು ಏನು ಅಂಶ ಇರಬೇಕು? ಯಾವುದರಿಂದ ನಾವು ಸಾಮಾನಾಧಿಕರಣ್ಯ ಅಂತ ಹೇಳ್ತೇವೆ ಅಂದ್ರೆ ಅದನ್ನ ಈ ಮುಂದೆ ಹೇಳಿದ್ದಾರೆ. ಇದು ಅಲ್ಲಿ 4 ಅಂಶಗಳನ್ನು ಹೇಳಿದ್ದಾರೆ. ಯಾವುದು? ಅಧ್ಯಾಸ, ಅಪವಾದ, ಏಕತ್ವ ಮತ್ತೆ ವಿಶೇಷಣ. ಇವು 3 ಇರಬೇಕು. ಅಧ್ಯಾಸ, ಅಪವಾದ, ಏಕತ್ವ, ವಿಶೇಷಣ, ವಿಶೇಷಣಾನಿ. ಇದು ಸಾಮಾನಾಧಿಕರಣ್ಯಕ್ಕೆ ಇದು ಚಿಹ್ನೆ ಅಂಶ. ಇದು ಅಂಶ ಇರಬೇಕು. ಈ 4 ಇದೆಯಲ್ಲ, ಇದರಲ್ಲಿ ಅಧ್ಯಾಸ, ಅಪವಾದ, ಏಕತ್ವ,
ಮತ್ತೆ ವಿಶೇಷಣ ಅಂತ ಇದೆಯಲ್ಲ, ಇಲ್ಲಿ ಯಾವುದನ್ನು ತಗೋಬೇಕು ನಾವು? ಯಾವುದು ಸ್ವೀಕಾರ ಮಾಡಬೇಕು ಅಂದ್ರೆ ವಿಶೇಷಣ ಪಕ್ಷವನ್ನೇ ಸ್ವೀಕಾರ ಮಾಡಬೇಕು. ಅದೇ ಸಮಂಜಸವಾಗಿದೆ. ಇದು ಸಿದ್ಧಾಂತ. ಇನ್ನು ಯಾತಕ್ಕೆ ತಗೊಳ್ಬೇಕು, ಇನ್ನು ಮೂರನ್ನ ಯಾತಕ್ಕೆ ಬಿಡಬೇಕು? ಈ ಅಧ್ಯಾಸ ಅಂದ್ರೆ ಏನರ್ಥ, ಅಪವಾದ ಅಂದ್ರೆ ಏನರ್ಥ, ಏಕತ್ವ ಅಂದ್ರೆ ಏನರ್ಥ, ವಿಶೇಷಣ ಅಂದ್ರೆ ಏನರ್ಥ, ಹಾಗಾಗಿ ವಿಶೇಷಣ ಅರ್ಥ ಹೇಗೆ ಹೊಂದುತ್ತೆ ಇಲ್ಲಿ, ಇದನ್ನೆಲ್ಲವನ್ನು ಹೇಳಬೇಕು. ಆ ಕೆಲಸವನ್ನ ಭಗವತ್ಪಾದ ಶಂಕರರು ಇಲ್ಲಿ ಮಾಡಿ ಮುಮುಕ್ಷುಗಳನ್ನ ಅನುಗ್ರಹಿಸಿದ್ದಾರೆ. ಅದನ್ನ ನೋಡೋಣ ಎಷ್ಟು ಮಟ್ಟಕ್ಕೆ ನಮಗೆ ಅರ್ಥವಾಗುತ್ತೆ ನೋಡೋಣ. ಇದು ಈಗ ಈ ಸೂತ್ರಕ್ಕೆ ಅರ್ಥ ಆಯ್ತಲ್ಲ. ಓಂ ವ್ಯಾಪ್ತೇಶ್ಚ ಸಮಂಜಸಂ ಚ ಅಕ್ಷರೋದ್ಗೀತಯೋ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ ವಿಶೇಷಣ ಪಕ್ಷ ಏವ, ಇದು ಸೇರಿಸ್ಕೋಬೇಕು, ವಿಶೇಷಣ ಪಕ್ಷ ಏವ ಅತ್ರ ಸಮಂಜಸಂ, ವ್ಯಾಪ್ತೇಶ್ಚ ಸಮಂಜಸಂ. ಇದಕ್ಕೆ ಸೇರಿಸ್ಕೊಂಡ್ರೆ ಏನಾಗುತ್ತೆ, ಇಷ್ಟು ಆಗುತ್ತೆ. ವಿಶೇಷಣ ಪಕ್ಷ ಏವ ಅತ್ರ ಸಮಂಜಸಂ. ಕುತಃ ಕಸ್ಮಾತ್ ಕಾರಣಾತ್ ಇತ್ಯುಕ್ತೆ ವ್ಯಾಪ್ತೇ, ವ್ಯಾಪ್ತಿ ಇರುವುದರಿಂದ. ಅಲ್ಲಿಗೇನಾಯ್ತು ನೋಡಿ, ಪೂರ್ಣ ಒಂದು ಅನ್ವಯ ವಾಕ್ಯ ರೂಪದಲ್ಲಿ ಇಟ್ಟರೆ ಏನಾಯ್ತು, ಚ ಚ ಅಂದ್ರೆ ತು ಅಂತ, ತು ಅಕ್ಷರೋದ್ಗೀತಯೋ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ ವಿಶೇಷಣ ಪಕ್ಷ ಏವ ಅತ್ರ ಸಮಂಜಸಂ. ಇಲ್ಲಿ ವಿಶೇಷಣ ಪಕ್ಷ ಅಂತ ಇದೆ, ನಾವು ಸೇರಿಸ್ಕೊಂಡಿದ್ದೀವಲ್ಲ, ಇಲ್ಲಿ ಸಮಂಜಸಂ ಅಂತ ಪದ ಇದೆ. ಅದು ಇದಕ್ಕೂ ವಿಶೇಷಣಕ್ಕೂ ವಿಶೇಷಕ್ಕೂ ಹೊಂದೋದಿಲ್ಲ. ಆದರೂ ಕೂಡ ಇಲ್ಲಿ ಇದೆಯಲ್ಲ ಸೂತ್ರದ ಏನ್ ಪದ ಇದೆ ಅದನ್ನೇ ಹಾಕೋಣ. ಹಾಕಿದ್ರೆ ಸಮಂಜಸಂ ಅಂತ ಆಗುತ್ತೆ. ಇಲ್ಲ ವ್ಯಾಕರಣಕ್ಕೆ ತಕ್ಕಂತ ವಿಶೇಷಣ ಪಕ್ಷ ಇವತ್ತು ಸಮಂಜಸ ಅನ್ಬೇಕಷ್ಟೇ, ಇದೇನಿಲ್ಲ, ಬೇರೆ ಏನಿಲ್ಲ. ಯಾಕೆ ಅಲ್ಲಿರೋದನ್ನೇ ಹೇಳ್ಕೊಡಿ, ಇದು ಸೇರಿಸ್ಕೊಂಡಿರೋದು ತಾನೆ. ವಿಶೇಷಣ ಪಕ್ಷ ನಾವು ಸೇರಿಸ್ಕೊಂಡಿರೋದು, ಅದರಿಂದ ಅಷ್ಟೊಂದು ಅದು ಮುಖ್ಯವಲ್ಲ. ಇದು ವ್ಯಾಕರಣಕ್ಕೆ ಇದೇ ಸಮಂಜಸಂ. ಸಮಂಜಸಂ ಅಂತಕ್ಕಂತಹದ್ದು ಸ್ವತಂತ್ರವಾಗಿ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ನಪುಂಸಕಲಿಂಗ ಸ್ವತಂತ್ರವಾಗಿ ಪ್ರಯೋಗ ಮಾಡಿದಾಗ ಸಾಮಾನ್ಯವಾಗಿ ನಪುಂಸಕಲಿಂಗವನ್ನು ಹೇಳ್ತಾರೆ. ಅಂದ್ರೆ ಆದರೆ ಅಕ್ಷರ ಮತ್ತೆ ಉದ್ಗೀತಗಳಲ್ಲಿ ಸಾಮಾನಾಧಿಕರಣ್ಯವು ಶ್ರುತಿಯಲ್ಲಿ ಇರುವುದರಿಂದ ಏನು ವಿಶೇಷಣ ಪಕ್ಷವೇ ಸಮಂಜಸವಾಗಿದೆ. ಏಕೆಂದರೆ ವ್ಯಾಪ್ತಿಯ ದೆಸೆಯಿಂದ. ಇದು ಸೂತ್ರಕ್ಕೆ ಅರ್ಥ. ಓಂ ವ್ಯಾಪ್ತೇಶ್ಚ ಸಮಂಜಸಂ. ಈಗ ವಿಷಯವಾಕ್ಯ ಅವೆಲ್ಲ ನೋಡ್ಬೇಕು. ಇಲ್ಲಿ ಈ ವಿಷಯವಾಕ್ಯ ಅದೇ ಪ್ರಕರಣ, ಇದು ಅದೇ ಪ್ರಕರಣ, ಉದ್ಗೀತ ಪ್ರಕರಣವೇ. ಹಾಗಾಗಿ ಇಲ್ಲಿ ಅದನ್ನೇ ತಗೊಂಡಿದ್ದಾರೆ, ಅದೇ ಒಂದು ವಿಷಯವಾಕ್ಯ. ಓಮಿತ್ಯೇತದಕ್ಷರ ಮುದ್ಗೀತಮುಪಾಸೀತ, ಛಾಂದೋಗ್ಯದ ಮೊಟ್ಟ ಮೊದಲನೆಯ ಮಂತ್ರ. ಓಮಿತ್ಯೇತದಕ್ಷರ ಮುದ್ಗೀತಮುಪಾಸೀತ ಇತ್ಯತ್ರ ನೋಡಿ, ಈ ಮಂತ್ರದಲ್ಲಿ ಅಕ್ಷರೋದ್ಗೀತ ಶಬ್ದಯೋ ಸಾಮಾನಾಧಿಕರಣ್ಯೇ ಶ್ರೂಯಮಾಣೆ. ನೋಡಿ ಏನಿದೆ, ಓಮಿತ್ಯೇತದಕ್ಷರ ಮುದ್ಗೀತಮುಪಾಸೀತ, ಅಕ್ಷರಂ ಉದ್ಗೀತಂ ಉಪಾಸೀತ ಎಂಬುದಾಗಿ ಇದೆ. ಹೀಗೆ ಹೇಳಿಬಿಟ್ಟಿರುವುದರಿಂದ ಏನ್ ನಮಗೆ ಗೊತ್ತಾಗುತ್ತೆ, ಅಕ್ಷರ ಉದ್ಗೀತ ಉಪಾಸೀತ ಹೇಗೆ, ಏನು ಸಾಮಾನಾಧಿಕರಣ್ಯದಲ್ಲಿ ಹೇಳಿದ್ದು. ಎರಡು ಬೇರೆ ಬೇರೆ ಅಲ್ಲ, ಸಾಮಾನಾಧಿಕರಣ್ಯ ಇದೆ. ಸಮಾನಾಧಿಕರಣ್ಯ, ಸಮಾನಾಧಿಕರಣ, ಸಮಾನ ಅಧಿಕರಣ ಅಂತ ಹೇಳ್ಬೇಕಾದ್ರೆ ಏನ್ ಅಂಶ ಇರಬೇಕು? ಹೀಗೆ ಸಾಮಾನಾಧಿಕರಣ್ಯ ಇರುವಾಗ ಅದಕ್ಕೆ ಯಾವ ಅಂಶ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಧ್ಯಾಸಾಪವಾದ ಐಕತ್ವ ವಿಶೇಷಣ ಪಕ್ಷಾಣ ಪ್ರತಿಭಾಸನಾತ್. ನಮಗೇನ್ ತೋರ್ತಾ ಇದೆ? ಅಧ್ಯಾಸ ಅಂತ ತೋರ್ತಾ ಇದೆ, ಅಪವಾದ ಅಂತ ತೋರ್ತಾ ಇದೆ, ಏಕತ್ವ ಅಂತ ತೋರ್ತಾ ಇದೆ, ವಿಶೇಷಣ ಅಂತ ತೋರ್ತಾ ಇದೆ, 4 ಪಕ್ಷಗಳು ತೋರ್ತಾ ಇದೆ. ಅಂದ್ರೆ ಏನರ್ಥ? ಅಕ್ಷರ ಮತ್ತೆ ಉದ್ಗೀತ ಶಬ್ದಕ್ಕೆ ಎರಡೂ ಕೂಡ ಪರಸ್ಪರ ಅಧ್ಯಸ್ಥವಾಗಿರ್ತಕ್ಕಂಥದ್ದು. ಹೇಗೆ ಆತ್ಮ ಅನಾತ್ಮ ಅಧ್ಯಾಸ ಅಂತ, ಹಾಗೆ
ಎರಡೂ ಕೂಡ ಅಕ್ಷರ ಉದ್ಗೀತವು ಅಧ್ಯಸ್ಥವಾಗಿದೆ, ಪರಸ್ಪರ ಅಧ್ಯಾಸವಾಗಿದೆ ಎರಡಕ್ಕೂ ಅಂತ ಒಂದರ್ಥ ಅಧ್ಯಾಸ. ಹಾಗೆ ತಗೊಳ್ಬೇಕಾ? ಇಲ್ಲ ಅಪವಾದ. ಈ ಅಪವಾದ ಅರ್ಥದಲ್ಲಿ ಇಲ್ಲ ಒಂದನ್ನ ಬಿಟ್ಟು ಇನ್ನೊಂದು ಅಂತ ತಗೊಳ್ಬೇಕಾ? ಬರೀ ಕೇವಲ ಒಂದೇ ಅಂತ ತಗೊಳ್ಬೇಕಾ? ಮತ್ತೆ ಏಕತ್ವ ಇಲ್ಲ ಇಲ್ಲ ಬಿಡೋದು ಇಲ್ಲ ಏನಿಲ್ಲ ಎರಡೂ ಒಂದೇ ಅಂತ ತಗೊಳ್ಬೇಕಾ? ಯಾವುದು ಅಧ್ಯಾಸ ಅಕ್ಷರ ಮತ್ತೆ ಉದ್ಗೀತ ಎರಡೂ ಕೂಡ ಒಂದೇ ಅಂತ ತಗೊಳ್ಬೇಕಾ? ಅದೇನು ಪರ್ಯಾಯವಾಗಿ ತೆಗೆದುಕೊಳ್ಳಬೇಕಾ? ಅಕ್ಷರಕ್ಕೆ ಪರ್ಯಾಯವಾಗಿ ಉದ್ಗೀತವನ್ನು ತೆಗೆದುಕೊಳ್ಳಬೇಕು ಒಂದೇ. ಹಾಗಾಗಿ ಒಂದೇನು ಐಗೆ ಏಕತ್ವ ಮತ್ತೆ ವಿಶೇಷಣ ವಿಷಯ ಇಲ್ಲ ಅಂತಂದ್ರೆ ಇದಕ್ಕೆ ಈ ಅಕ್ಷರ ಮತ್ತು ಉದ್ಗೀತವನ್ನ ಏನಾಗಿದೆ ಪರಸ್ಪರ ವಿಶೇಷಣ ವಿಶೇಷ ಭಾವದಿಂದ ತಿಳಿಯಬೇಕಾ? ಸಂಶಯ. ಈ ಸಂಶಯ ಹೇಗೆ ಬರುತ್ತೆ ಸ್ವಾಮಿ? ನಮ್ಗೆ ಈಗ ಗೊತ್ತಾಯ್ತು ನಮ್ಮ ಸಂಶಯ ಈ ತರ ಇದೆ ಅಂತ. ಏನಾಯ್ತು? ಇಲ್ಲಿ ವಿಶೇಷಣ ವಿಶೇಷ ಭಾವ ತಿಳಿಬೇಕೇನು? ಅಕ್ಷರಕ್ಕೆ ಉದ್ಗೀತವು ವಿಶೇಷಣವಾಗಿದೆ ಅಥವಾ ಉದ್ಗೀತಕ್ಕೆ ಅಕ್ಷರವು ವಿಶೇಷಣವಾಗಿದೆ. ಒಂದು ವಿಶೇಷಣ ಒಂದು ವಿಶೇಷ ಎಂಬುದಾಗಿ ವಿಶೇಷಣ ಅಂತ ತಿಳಿಬೇಕಾ? ಅಂದ್ರೆ ಏನಾಗ್ತಾ ಇದೆ? ಸಾಮಾನಾಧಿಕರಣ್ಯ ಇದೆ ಅಂದ್ರೆ ಏನು? ಎಲ್ಲ ತೋರ್ತಾ ಇದೆ, ಎಲ್ಲ ಇದೆ ಅಂತ ತೋರ್ತಾ ಇದೆ. ನಮಗೆ ಎಲ್ಲ ಇದೆ ಅಂತ ತೋರ್ತಾ ಇದ್ರು ಕೂಡ ಎಲ್ಲ ಇದೆ ಅಂತ ತೋರ್ತಾ ಇದೆ ಅಂದ್ರೆ ಅದಷ್ಟೊಂದು ಆಗೋದಿಲ್ಲ. ಏನ್ರಿ ಎಲ್ಲಾನು ಅಂದ್ಬಿಟ್ರೆ ಎಲ್ಲಾ ಸಿದ್ಧಾಂತ ಆಗೋದಿಲ್ಲ. ಅದು ಯಾವ್ದಾರು ಒಂದ್ ಹೇಳ್ರಿ. ನೋಡಿ ಸ್ವಾಮಿ, ನೀವು ಯಾರೋ ಒಬ್ರು ಹೇಳಿದ್ರು ಯಾತ್ರೆ ಕರ್ಕೊಂಡು ಹೋಗ್ಬೇಕು ಸ್ವಾಮಿ, ಒಂದ 5 ಜನ ಒಟ್ಟು ಕರ್ಕೊಂಡು ಹೋಗ್ಬೇಕಾಗಿದೆ. ನಿಮ್ಮ ಹತ್ರ ಒಂದು 25 ಜನ ಒಟ್ಟುಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ, ಒಂದು 5 ಜನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿಲ್ಲ. ಅವ್ರು ಹೇಗಿರ್ಬೇಕು? ಅವ್ರಿಗೇನು ಶುದ್ಧಾತ್ಮನಾಗಿರ್ಬೇಕು, ಅಧ್ಯಯನ ಸಂಪನ್ನನಾಗಿರ್ಬೇಕು, ಶ್ರೋತ್ರ ಎಲ್ಲ ಹೇಳ್ದ ಅಂತ ಹೇಳಿದ್ರೆ ಯಾರನ್ನಾರು ಕರ್ಕೊಂಡು ಹೋಗಿ ಸ್ವಾಮಿ 25 ಜನ ಅನ್ಬಿಟ್ರೆ ಹಾಗಾಗೋದು, ಸಿದ್ಧಾಂತ ಆಗೋದಿಲ್ಲ, ಸರಿ ಹೋಗೋದಿಲ್ಲ. ಇಂಥವ್ರನ್ನ ಕರ್ಕೊಂಡು ಹೋಗ್ರಿ, ರಾಮ ಕೃಷ್ಣ ಗೋವಿಂದ ನಾರಾಯಣ ಈಶ್ವರ ಕರ್ಕೊಂಡು ಹೋಗ್ರಿ, ಹಾಗೆ ಹೇಳ್ಬೇಕು. ಒಂದು ಸಿದ್ಧಾಂತ ಹೇಳ್ಬೇಕು. ಹಾಗಾಗಿ ಅಧ್ಯಾಯ ವಿಷಯ ಕಥಮೋತ್ರ ಕಥಮ ಅಂದ್ರೆ ಈ 4ರಲ್ಲಿ ಯಾವ ಒಂದು ಪಕ್ಷ ಕಥಮೋ ಅತ್ರ ಪಕ್ಷ ನ್ಯಾಯ ಸ್ಯಾತ್ ಇತಿ ವಿಚಾರ. ಇದು ವಿಚಾರ. ಇಲ್ಲಿ 4 ಅಂಶ ಇದೆ. ಅಧ್ಯಾಸ ಅಪವಾದ, ಏಕತ್ವ ಮತ್ತೆ ವಿಶೇಷಣ. ಇಲ್ಲಿ 4 ಅಂಶಗಳಲ್ಲಿ ನಾವು ಯಾವ ಪಕ್ಷವನ್ನ ಸ್ವೀಕಾರ ಮಾಡಬೇಕು, ಅದು ಯಾವ ಪಕ್ಷವನ್ನು ಸ್ವೀಕಾರ ಮಾಡಿದರೆ ಸಮಂಜಸವಾಗುತ್ತದೆ ಎಂಬತಕ್ಕಂಥದ್ದು ಇಲ್ಲಿನ ಒಂದು ವಿಷಯ. ಅದನ್ನು ವಿಚಾರ ಮಾಡತಕ್ಕಂಥದ್ದು ಇದರ ವಿಷಯ. ಯಾವುದು? ಈ ಅಧಿಕರಣದ ವಿಷಯ ಅಂತ ಹೇಳಿ ಈಗೇನ್ ಮಾಡ್ತಾರೆ ಭಗವತ್ಪಾದ ಶಂಕರರು? ಆಯ್ತು ಸ್ವಾಮಿ, ಆಯ್ತು 4 ಹೇಳಿದ್ರಿ, ಅಧ್ಯಾಸ ಅಪವಾದ ಏಕತ್ವ ವಿಶೇಷಣ ಅಂತ ಹೇಳಿದ್ರಿ. ಇದರಲ್ಲಿ ಯಾವುದು ಸಮಂಜಸವಾಗಿದೆ, ಯಾವುದನ್ನ ಸ್ವೀಕಾರ ಮಾಡಬೇಕು ಅಂತ ನೀವು ಕೇಳ್ಬಿಟ್ರೆ ಅದಕ್ಕಿಂತ ಮೊದಲು ನೀವೇನ್ ಹೇಳ್ಬೇಕು ಗೊತ್ತೇನೋ? ನಾವು ಉತ್ತರ ಹೇಳ್ಬೇಕು. ಅದಕ್ಕೆ ಮುಂಚೆ ನೀವೇನ್ ಮಾಡ್ಬೇಕು ಗೊತ್ತೇನೋ? ಆ 4 ಪಕ್ಷ ಇದೆಯಲ್ಲ, ಅಧ್ಯಾಸ ಏಕತ್ವ ಅಪವಾದ ವಿಶೇಷಣ, ಈ 4ಕ್ಕೂ ಕೂಡ ನೀವು ಡೆಫಿನೇಷನ್, ಅದರ ಸ್ವರೂಪವನ್ನ ಹೇಳಬೇಕು. ಅಧ್ಯಾಸ ಅಂದ್ರೇನು, ಅಪವಾದ ಅಂದ್ರೇನು, ಏಕತ್ವ ಅಂದ್ರೇನು, ವಿಶೇಷ ಅಂದ್ರೇನು, ಇದನ್ನ ನೀವು ಹೇಳಬೇಕು. ಇದನ್ನ ಹೇಳಿದ ಮೇಲೆ ನಾವು ನಿಶ್ಚಯ ಮಾಡೋಣ ಯಾವುದು ಹೊಂದುತ್ತೆ ಇಲ್ಲಿ. ಯಾವುದಕ್ಕೆ? ಅಕ್ಷರಾವತ್ತ ಉದ್ಗೀತ ಇದೆಯಲ್ಲ, ಇವೆರಡು ಶಬ್ದಕ್ಕೆ ಯಾವುದು ಹೊಂದುತ್ತೆ? ಅಧ್ಯಾಸ ಹೊಂದುತ್ತಾ, ಅಪವಾದ ಹೊಂದುತ್ತಾ, ಏಕತ್ವ ಹೊಂದುತ್ತಾ, ಮತ್ತೆ ವಿಶೇಷಣ ಹೊಂದುತ್ತಾ ಅನ್ನೋದನ್ನ ಆಮೇಲೆ ನಾವು ನಿರ್ಧಾರ ಮಾಡೋಣ. ನಿರ್ಧಾರ ಮಾಡುವುದಕ್ಕಿಂತ ಮುಂಚೆ ಇದರ ಸ್ವರೂಪ ನಮಗೆ ಗೊತ್ತಾಗಬೇಕು. ಯಾವುದು? ಅಧ್ಯಾಸ, ಅಪವಾದ, ಏಕತ್ವ, ವಿಶೇಷಣ
ಇದರ ಸ್ವರೂಪ ಗೊತ್ತಾಗಬೇಕು ಸ್ವಾಮಿ, ಅದನ್ನ ಹೇಳಿ ನಮಗೆ, ಆಮೇಲಿಂದ ನಾವು ತೀರ್ಮಾನ ಮಾಡೋಣ ಯಾವುದು ಅಂತ ಹೇಳಿದಾಗ ಭಗವತ್ಪಾದ ಹೇಳ್ತಾ ಇದ್ದಾರೆ, ಆಗಲಪ್ಪ ಹೇಳ್ತೇನೆ ಅಂತ ಹೇಳಿ ಒಂದೊಂದಕ್ಕೂ ಕೂಡ ಅದರ ಒಂದು ಸ್ವರೂಪವನ್ನ ತಿಳಿಸ್ತಾರೆ. ಅಧ್ಯಾಸ, ಅಪವಾದ, ಏಕತ್ವ, ವಿಶೇಷಣ, ಅದರ ಡೆಫಿನೇಷನ್ ಅಂತ ಹೇಳಿ ಈಗ ನಾವು ತೀರ್ಮಾನ ಮಾಡೋಣ ಯಾವ ಪಕ್ಷ ಅಂತ ಹೇಳಿ ಅದಕ್ಕೆ ಪೂರ್ವ ಪಕ್ಷ ಹಾಕೊಂಡು ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಿ ಅಧ್ಯಾಸ ಅನ್ನೋ ಅಂಶವನ್ನೂ ತೆಗೆದುಕೊಳ್ಳಬಾರದು, ಸರಿ ಹೊಂದುವುದಿಲ್ಲ. ಅಪವಾದ ಅಂತನ್ನುವುದು ಸರಿ ಹೋಗುವುದಿಲ್ಲ, ಏಕತ್ವ ಅನ್ನೋದು ಸರಿ ಹೋಗುವುದಿಲ್ಲ. ಮತ್ತೆ ಯಾವುದು ವಿಶೇಷಣ ಪಕ್ಷ, ವಿಶೇಷಣ ಎಂಬ ಪಕ್ಷವೇ ಇಲ್ಲಿ ಸಮಂಜಸವಾಗಿದೆ. ಅದೇ ನಮಗೆ ತಗೊಳ್ಬೇಕು. ಏನು ಅಕ್ಷರಕ್ಕೂ ಮತ್ತೆ ಉದ್ಗೀತಕ್ಕೂ ವಿಶೇಷ ಭಾವವನ್ನು ನಾವು ಇಟ್ಟುಕೊಳ್ಳಬೇಕು ಅಂತ ಹೇಳಿ ಎರಡನ್ನು ಪರ್ಯಾಯ ಅಂತೂ ತಿಳಿಬಾರದು, ಅಪವಾದ ಅಂತೂ ತಿಳಿಬಾರದು, ಏಕತ್ವ ಅಧ್ಯಾಸ ಅಂತೂ ತಿಳಿಬಾರದು. ಹೀಗೆ ಹೇಳಿ ಇದನ್ನು ಹೇಗೆ ಸಿದ್ಧ ಮಾಡಬೇಕು ಅದನ್ನು ಹೇಳ್ತೇವೆ, ಸಿದ್ಧ ಮಾಡಿ ತೋರಿಸಿದ್ದಾರೆ ಈ ಅಧಿಕರಣದಲ್ಲಿ. ಅದನ್ನ ಈ ಡೆಫಿನೇಷನ್ ಇದೆಯಲ್ಲ ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.